ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತೊಂದು ಕಡೆ ಅಹಿಂದ ಸಮಾವೇಶವನ್ನು ಮಾಡ್ತಿದ್ದಾರೆ ಸರ್ ಹುಬ್ಬಳ್ಳಿ ಒಳಗೆ. ಹೊಸ ಅಹಿಂದ ನಾಯಕನ ಅದೇ ಸಮಾವೇಶದಲ್ಲಿ ಅವ್ರಿಗೆ ಬಾವುಟ ಹಸ್ತಾಂತರ ಮಾಡ್ತಾರೆ ಅನ್ನೋದೊಂದು ಕೂಡ ಚರ್ಚೆ ಆಗಿರ್ತಕ್ಕಂಥದ್ದು ಸರ್. ನೋಡಿರಿ, ಈ ರಾಜ್ಯದಲ್ಲಿ ಅಹಿಂದ ಸಮಾವೇಶಗಳಿರ್ಬೋದು, ವೀರಶೈವ ಸಮಾವೇಶಗಳಿರ್ಬೋದು, ಒಕ್ಕಲಿಗರ ಸಮಾವೇಶ ಇರ್ಬೋದು, ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ. ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದೇನೂ ಇಲ್ಲ. ಯಾರಿವತ್ತು ಸಂಘಟನೆಗೋಸ್ಕರ ಎಲ್ಲ ಸಮಾಜದವರು ಮಾಡ್ತಾರೆ. ಇವತ್ತು ದಲಿತರು ಕೂಡ ಮಾಡ್ತಾರೆ. ವಾಕ್ ಸ್ವಾತಂತ್ರ್ಯ ಇದೆ. ಮಾಡ್ತಕ್ಕಂಥದ್ದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದೇನಿಲ್ಲ. ಸಮಾವೇಶ ಮಾಡಿದ್ರೆ ಮಾಡಲಿ. ಅಲ್ಲ ಸರ್, ಈಗ ಸಿದ್ದರಾಮಯ್ಯನವರು ಒಂದು ಕಡೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದ್ರೆ, ಈ ಕಡೆ ಅಹಿಂದ ಸಮಾವೇಶ ಆಗ್ತಿದೆ. ಅದು ಕೂಡ ರಾಜಕೀಯವಾಗಿ ಚರ್ಚೆ ಆಗ್ತದೆ. ಈಗ ಅದಕ್ಕೆ ನಿನ್ನೆ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ, ಚಿತ್ರದುರ್ಗದಲ್ಲಿ ಅವರು ಸಮಾವೇಶ ಮಾಡ್ತಾ ಇದ್ದಾರೆ. ಅವ್ರವ್ರ ಸಮಾವೇಶ ಮಾಡೋದಕ್ಕೆ ತಪ್ಪೇನಿದೆ? ಈಗ ಹಿಂದುಳಿದ ವರ್ಗದವ್ರು ಅಹಿಂದ ಸಂಘಟನೆ ಆಗೋದಕ್ಕೆ ಏನು ಸಮಸ್ಯೆ ಇದೆ? ಮಾಡಲಿ, ಸರ್ವಸಾಮಾನ್ಯ. ಅವ್ರವ್ರ ಸಮಾವೇಶಗಳನ್ನು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ. ಹಿಂದೆ ಕೂಡ ಅಹಿಂದ ಸಮಾವೇಶಗಳು ನಡೆದಿದೆ. ರಾಜಣ್ಣವ್ರು ಹೇಳಿದ್ರು ಸರ್ ಮೊನ್ನೆ, ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಅಸಹಾಯಕರಾಗಿದ್ದಾರೆ, ತಮ್ಮ ಆಪ್ತರಿಗೂ ಕೂಡ ಇದ್ರ ಬಗ್ಗೆ ಏನೂ ಮಾತಾಡ್ತಿಲ್ಲ ಸಿದ್ದರಾಮಯ್ಯನವರು. ಈಗ ಅವರು ವೈಯಕ್ತಿಕ ವಿಚಾರ, ಅವ್ರ ವೈಯಕ್ತಿಕ ವಿಚಾರನ ಚರ್ಚೆ ಮಾಡೋಕ್ಕಾಗತ್ತಾ? ಈಗ ಅವರು ಅಸಹಾಯಕರಾಗಿದ್ದರೆ 30 ತಿಂಗಳ ಕಾಲ, ಈ 20 ಬಂದರೆ 3 ವರ್ಷ ಆಯಿತು. ಮುಂದಿನ ತಿಂಗಳು 20 ಬಂದರೆ 3 ವರ್ಷ ಇದು ಗ್ಯಾರಂಟಿ ಯೋಜನೆನ 100% ರೀಚ್ ಮಾಡಿದ್ದಾರೆ ಅಂತೇಳಿ ಅಸಹಾಯಕರು ಮಾಡ್ತಕ್ಕಂಥದ್ದು ಇದು. ಅವ್ರವ್ರು ಏನೋ ಅವ್ರಿಗೆ ನೋವು, ಅವರ ವೈಯಕ್ತಿಕ ಸಮಸ್ಯೆ, ಅದು ಹೋಗಿ ಚರ್ಚೆ ಮಾಡಲಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಇರ್ಬೋದು, ಏನೇ ಇರ್ಬೋದು, ಅವ್ರಿಗೆ ಆಗಿರ್ತಕ್ಕಂಥ ಸಮಸ್ಯೆಗಳು ಇರ್ಬೋದು. ಸೊ ಆ ರೀತಿ ಅಸಹಾಯಕರಂತ ನಾವೆಂದೂ ಅನಿಸಿಲ್ಲ, ಅನಿಸೋದಿಲ್ಲ, ಮುಂದೆ ಕೂಡ ಅನಿಸಲ್ಲ. ಅವರು ದಿಟ್ಟತನ, ಅವರ ನಿರ್ಧಾರ. ಇವತ್ತು ಈ ರಾಜ್ಯ ಇವತ್ತಿಗೂ ಕೂಡ ರಾಜ್ಯದ ಕಡೆ ಸಮಾಜದವರು ಕೂಡ ಯಾಕಪ್ಪ ಸಿದ್ದರಾಮಯ್ಯ ಸಾಹೇಬ್ರು ಅಂತಾರಂದ್ರೆ ಅವ್ರು ಕೊಡ್ತಕ್ಕಂಥ ಆಡಳಿತ. ಸರ್, ವೈಯಕ್ತಿಕವಾಗಿ ಹಿಟ್ನಾಳ್ ಅವರಿಗೆ ಸಿದ್ದರಾಮಯ್ಯನವರು 5 ವರ್ಷ ಇರಬೇಕನ್ಸುತ್ತಾ ಸರ್ ಈ ಆಡಳಿತವನ್ನು, ನಮ್ಮ ಗ್ಯಾರಂಟಿಗಳನ್ನು ನೋಡಿ? ಈಗ ನನ್ನ ವೈಯಕ್ತಿಕ ಅಂತೇಳಿ ಇದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಲ್ಲ. ನಿಮಗೆ ಭಾಳ ಸ್ಪಷ್ಟ ಹೇಳಿದ್ದೀನಿ. ಈಗ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಂದಿನ ತೀರ್ಮಾನ ಹೈಕಮಾಂಡ್ ಮಾಡ್ತಾರೆ. ಮುಂದೆ ಏನೇ ತೀರ್ಮಾನ ಆದರೂ ತಾವು ಒಪ್ಕೋತೀರಿ? ನಾನು ಅಷ್ಟೇ ಅಲ್ರಿ, ಇಡೀ ರಾಜ್ಯ ಒಪ್ಪಿಗೆಬೇಕು, ದೇಶ ಒಪ್ಪಿಗೆಬೇಕು. ಆದರೆ ಈಗಂತೂ ಸಿದ್ದರಾಮಯ್ಯ ಸಾಹೇಬ್ರೆ ಆಡಳಿತದಲ್ಲಿದ್ದಾರೆ. ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ, ಜನರಿಗೆ ಹತ್ತಿರ ಆಗಿದ್ದಾರೆ. ಇವತ್ತು ರಾಜ್ಯದ ಕಡೆ ಸಮಾಜಕ್ಕೂ ಕೂಡ ಸರ್ಕಾರದ ಕಾರ್ಯಕ್ರಮ ಮುಟ್ತಾ ಇದೆ. ಧನ್ಯವಾದ. ಇದಿಷ್ಟು ಸಿದ್ದರಾಮಯ್ಯ ಆಪ್ತರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಾರುತಿ ಜೊತೆ ಶಿವಕುಮಾರ್, TV9 ಕೊಪ್ಪಳ.